ದಾರಿಯಾಗೆಲ್ಲ ಬರ್ಬೇಕಾರೆ ಲಸ್ಮಾಕ್ ಒಳ್ಳೆ ಕೆಲಸ ಮಾಡಿಡು. ಏನ್ ಕೊಟ್ಟು ರಂಗಂಗೆ ಏನ್ ಕೊಟ್ಟು ಲಸ್ಮಾಕ್ ಒಳ್ಳೆ ಕೆಲಸ ಮಾಡಿದ್ಲು ಅಂತ ದಾರಿ ಉದ್ದಕ್ಕೂ ಜನ ಅಂದಿದ್ದೆ ಕಣೆ, ಜನ ಅಂದಿದ್ದೇನೆ. ಇನ್ನು ಇವಳು ರಾಧೆ ಒಬ್ಳು ನೋಡ್ಬಿಟ್ರೆ ಇನ್ನು ಹಸಿ ಕಾಕದೆ ಇವಳು ನಿರೋದು. ನಿಂಗಜ್ಜಿ ಯಾರನ ಕಾಮ್ಲಿ ಹಂಗಂದಿದ್ದೆ. ಅವಣ್ಣಯ್ಯ ಬಸವಣ್ಣ ಸಿಕ್ಕಿತ್ತು, ಬಸವಣ್ಣ ಏನೋ ಹಂಗೆ ಅಂತು. ಲಸ್ಮಕ್ಕ ಒಳ್ಳೆ ಕೆಲಸ ಮಾಡಿದೆ ಬಿಡಮ್ಮ, ರಂಗ ಏನ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು ಅಂತ ಅವಣ್ಣ ರಮೇಶ್ ಅಣ್ಣ ಸಿಕ್ಕಿತ್ತು, ಆ ರಮೇಶ್ ಅಣ್ಣ ಏನು ಹಂಗೆ ಅಂತು. ಎಲ್ಲ ಹಂಗಂದಿದ್ದೆ. ಬಿಡು ಒಳ್ಳೆ ಕೆಲಸ ಮಾಡಿರ್ ಕಣಮ್ಮ ಅಂತ ಎಲ್ಲಾರ್ಗು ಇಡೀ ಊರಾಗೇನೆ ಇವಳ ಮೇಲೆ ಸಿಟ್ಟಿತ್ತು. ನೋಡು ಬಂದು ಸೇರ್ಕೊಂಡವಳೆ ತಮಗೆ ಮದುವೆ ಮಾಡ್ದಂಗೆ, ಪೆದ್ದ ಅಂತೇಳಿ, ತಿಳುವಳಿಕೆ ಕಮ್ಮಿ, ಯಾರು ಏನು ಕೊಡಲ್ಲ ಅಂತೇಳಿ ಮದುವೆ ಮಾಡ್ದಂಗೆ ಇದ್ದಾಳೆ ಅಂತೇಳಿ ಊರಾಗೆಲ್ಲ ಅಂತಿದ್ದೆ. ಹೆಂಗ ನನ್ನ ಕೈ ಹಿಡಿದ್ಬಿಟ್ಟೆ ಬಿಡಮ್ಮ ರಂಗಯಿಂದ ಅಂತಾರೆ. ಯಾರು ನೋಡೋದಲ್ಲ ಇವಳು ರಾಧಿ ನೋಡ್ಬೇಕು ಇವಾಗ. ಎತ್ತ ಹೋಗ್ಯವಳೇನ. ರಾಧಿ ರಾಧಿ ಬಾರೆ ನೋಡ್ಬಾ. ಏನಂತ ಹೇಳ್ತಿದ್ದೆ ನೀನು? ಏನಂತ ಹೇಳ್ತಿದ್ದೇಳು? ಮದ್ವೆ ಮಾಡೋ ನೋಡೋಣ ನೀನು ಹೆಂಗ್ಸಾಗಿದ್ರೆ ಅವನಿಗೆ ಎಂತ ಅಂತ ಹೇಳ್ತಿದ್ದಲ್ಲ. ಬಾರೆ ನೋಡು. ಇವಾಗ ಗೊತ್ತಾಗುತ್ತೆ ಬಾರೆ ನೀನು. ಅಟ್ಲಲ್ಲಿಂದ ಬತ್ತಾ ಇದ್ದಾಳೆ. ಅಲ್ಲೆಲ್ಲ ಬಾಗಿರ್ಮಂತಕ್ಕೆ ಹೋಗಿದ್ಲೇನ? ಅಲ್ಲಾಸಿಂದ ಬತ್ತಾ ಇದ್ದಾಳೆ ನೋಡಿ ಗಿರ್ಜಿ. ಬಾಗಿರ್ಮಂತಕ್ಕೆ ಹೋಗಿರೋದು ಹೇಳು. ಬಾರೆ ರಾಧಿ ನೋಡ್ವಾ, ನಾನು ಮುಂದೆಲೆ ಚಾಲೆಂಜ್ ಮಾಡಿದ್ದಲ್ಲ, ಬಾ ನೋಡ್ಬಾ ಇಲ್ಲಿ. ನಮ್ ರಂಗಯ್ಯಗೆ ಮದ್ವೆ ಮಾಡ್ಕೊಂಡು ಕಾಕ ಬಂದಿದ್ದಿ ಬಾರೆ. ಕಾಲ್ ತಾಳ್ದು ಒಳಕ್ ಬಿಡ್ತೀವಿ ಈಗ. ಹಸಿ ಕಾಳ್ಡು ಗಂಟು ಮುಟ್ಟೆ ಕಟ್ ಬಾಯಿ ನಿಪ್ಪಾಟು ಬ್ಯಾಗ್ ತಕೊಂಡ್ ಹಾಡ್ತಾ ಇರ್ಬೇಕಿನ್ನ. ಅಯ್ಯೋ 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 ಇವನಿಗೆ ಇವಳು ಮದುವೆ ಮಾಡಿಸಿದ್ದೀರ? ಅಲ್ಲ ನಿಮ್ಗೇನು ಅನ್ನಿಸ್ಲಿಲ್ವೇ? ಅಲ್ಲ ಒಂದು ಮಾತನ ಹೇಳಿದ್ರು ನನಗೆ, ನೀವು ಹೆಂಗ್ ಮದುವೆ ಮಾಡ್ಕೊಂಬಂದ್ರಿ? ಕಡ ಏನ ಏನ ನಾನು ಈಸ್ತಿನ ಮುದ್ದೆ ಇಕ್ಕಿ ಬಟ್ಟೆ ಒಗ್ದು ನಾನು ಸಾಕಿರೋದು ಇವನ್ನ. ಅಲ್ಲ ಇವ್ರು ಹೇಳ್ದಂಗೆ ಕೇಳಿ ಮದ್ವೆ ಆಗಿ ಬಂದಿದ್ಯಾನ? ಏನ ಪೆದ್ದ 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 ಅಂತೀವಿ, ಇವ್ರು ಹೇಳ್ದಂಗೆ ಕೇಳಿದ್ಯಾನ ಪೆದ್ದ? ಅಕ್ಕ ನನಗೆ ಮದುವೆ ಆಗ್ಬೇಕಂತ ಆಸೆ ಇತ್ತು. ಅದಕ್ಕೆ ಲಸ್ಮಕಾಯಿನೂ ಜಯ ಆಂಟಿ ನಿಂಗಜ್ಜಿ ಎಲ್ಲರೂ ಮದುವೆ ಆಗು ಅಂದ್ರು. ಅದಕ್ಕೆ ನೀಲಿನ ಅಂದರೆ ನನಗೆ ನೀಲಿ ಅಂದರೆ ಭಾಳ ಇಷ್ಟ. ಅದಕ್ಕೇನೆ ಮದುವೆ ಆದೆ. ಆಸೆ ಇತ್ತಂತೆ ಆಸೆ. ಹೇಳೋ ಹಂಗೆ ದುಡ್ದು ಆಗ್ತಾನೆ ಅಂತ ಅಲ್ಲ. ಈ ಪಾಟಿ ಓದಿರ ಅಂತಳ್ಳ ನೀನ್ ಮದ್ವೆ ಆಗಿದ್ಯೇನೋ? ಅಲ್ಲ ಕಡ್ಲಸ್ ಮಕಾಯ, ನಿನ್ಗಾದ್ರೂ ಬುದ್ಧಿ ಬೇಡ. ನನ್ಗೆ ಯಾಕೆ ಬುದ್ಧಿ ಇಲ್ಲ ಅಂತೆ? ನಿನಗಿಲ್ಲ ಬುದ್ಧಿ, ನಿನಗಿಲ್ಲ. ಇವತ್ತು ನೀನು ಬುದ್ಧಿ ಇರಳಾಗಿದ್ರೆ ಮಗಳನ್ನ ಕೊಟ್ಟು ಮದುವೆ ಮಾಡಿ ಆಸ್ತಿ ಐತೆ ಅಂತೇಳಿ, ತೆಂಗಿನ ತೋಟ ಅಡಿಕೆ ತೋಟ ಐತೆ ಅಂತೇಳಿ ಕೈ ಹಿಡ್ತಿದ್ದೆ. ನೀನು ಬುದ್ಧಿ ಇಲ್ದಾಳಾಗದ್ಕೆ ಕಣೆ ಹಿಂಗೆ ಮಾಡಿರೋದು. ನಾನು ಬುದ್ಧಿ ಇರೋಳಾಗಿರೋದಕ್ಕೆ ಇವತ್ತು ನನ್ನ ಮಗಳನ್ನ ಮದುವೆ ಮಾಡಿಸಿರೋದು. ಏನು ಓದಿದ್ರು ಪರವಾಗಿಲ್ಲ, ಆಗ್ಲೇಳು ನನ್ನ ಮಗಳೇ ಸಾಕ್ತಾಳ ಅವನ್ನ. ಅವನೇ ದುಡಿಬೇಕು ಅಂಬೋದೇನಿಲ್ಲ. ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ, ದುಡಿತಾಳೆ. ಅವನು ದುಡಿತಾನೆ, ಅವನು ಬುದ್ಧಿವಂತೇನೇನಿ. ಅವನೇನೇನು ಮಾರಾಯ ಎಲ್ಲಾನ ಹೋಗಿ ಹಸಿಕ್ ₹1 ಕಳೆದು ಬರೋ ಅಂತಾನಲ್ಲ ಅಂತ ಮಾರಾಯ. ಅಂತ ನಿಂಗೆ ಮತ್ತೆ ಮದುವೆ ಮಾಡ್ದಂಗೆ ನೀನು ಇದು ಮಾಡಿರಿ ಅದು ಹೆಂಗೆ ಸುಮ್ಕಿರ್ತಾರೆ? ಯೋಸ್ ಮಾತಾಡ್ತಿದ್ದಂಗೆ ಮದುವೆ ಮಾಡು ಅಂತಂದ್ರೆ ಯಾರನ್ನ ಒಂದು ಈಟ್ ಹೇಳಿ ಸಾಕು. ಅವ್ನು ಪೆದ್ದ ತಿಳುವಳಿಕಿಲ್ಲ, ಅವ್ನಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಹೇಳ್ದಾರ ಮೇಲೆ ಉದ್ದಕ್ಕೆ ಹೋಗ್ತಿದ್ದೆ. ಅದಕ್ಕೆ ಮತ್ತೆ ನಾವೇ ಮಾಡಿವಿ. ಅಜ್ಜಿ ಅಲ್ಬಲ್ಲ ಕಣಿ ಕಾಣಲ್ಲ ರಾಮಯ್ಯ. ಅಜ್ಜಿ ಆಗ ಅಲ್ಕೋ ಕಾಣೈತಿ. ನೋಡ್ದೆ ತಗ ಆಗ ನೋಡು, ಆ ಅಜ್ಜಿಗೂ ಸಂತೋಷ ಆಗೈತೆ, ಮಗನ ಮದ್ವೆ ಆತು ಅಂತ. ಕಟ್ತಾ ಇರ್ಬೇಕು, ಗಂಟು ಮುಟ್ಟೆ ಕಟ್ಟಿ ಹಸಿಕ್ ಹೋಗ್ತಾ ಇರ್ಬೇಕಿನ್ ಕಟ್ಕೊಂಡು. ಕಾಲ್ ತೊಳೆದು ಒಳಕ್ ಬಿಡ್ಕಮ್ಮದೆ. ಅಲ್ಲಿ ನಿಂಗ್ರಜನ್ ಮಗಳ ಇದ್ದಾಳೆ ನೋಡೆ, ಹೆಂಗೂನು ತಂಗಿ ಆಗ್ಬೇಕಲ್ಲ. ಕಾಲ್ ತೊಳ್ಸಾನ, ಕರ್ಕೊಂಬಂದು ಕಾಲ್ ತೊಳ್ಸಿ ಒಳಕ್ ಬಿಟ್ಟು ಇವಳನ್ನ ಹೊರಕ್ ಪಾಡ್ಸಾನ. ಓಹೋ ಏನಂತ ಹೇಳಿದ್ದೆ? ನನ್ನ ಹತ್ರ ನೀನು ಚಾಲೆಂಜ್ ಮಾಡಕ್ ಬತ್ತಿ ಚಾಲೆಂಜ? ಯಾರು ತಗೋಣ ಚಾಲೆಂಜ್ ಮಾಡೋಣ ಅಂತ ಚಾಲೆಂಜ್ ಮಾಡಬೇಡ ನೀನು. ಯಾರು ತಗೋಣ ಮಾತಾಡೋಣ ಅಂತ ಮಾತಾಡಬೇಡ ನೀನು. ನನ್ನ ಹತ್ರ ಮಾತಾಡಬೇಡ ನೀನು. ನನ್ನ ಹತ್ರ ಮಾತಾಡಿದ್ಯ ಅಂದ್ರೆ ನಿನಗೆ ಗ್ರೋಚಾರ ನೆಟ್ಕಿರೋದಿಲ್ಲ ನೋಡಿ, ಹೇಳಿರ್ತೀನಿ. ಏನಂದಿದ್ದೆ ನೀನು? ಏನಂದಿದ್ದೆ ಇವತ್ತು? ನನ್ನ ಕೈಲಿ ಆಗಲ್ಲ ಅಂತ ಅನ್ಕೊಂಡಿದ್ದೆ ಮದುವೆ ಮಾಡ್ಸಕ್ಕೆ ಒಂದ. ನಾನು ಏನು ಬೇಕಾದ್ರೂ ಮಾಡ್ತೀನಿ. ಈ ಜಯಮ್ಮನ ವಿರುದ್ಧ ತಿರುಗಿ ಬಿದ್ದು ಬಿಟ್ರೆ ಅದ್ರ ಕಥೆನೇ ಬೇರೆ. ಎಲ್ಲ ಸೇರ್ಕೊಂಡು ಏನೆಲ್ಲ ಮಾಡಿದ್ದೀರಾ? ಅದು ಹೆಂಗೆ ಹೋಗ್ತೀನಿ ನಾನು ಹೋಗಲ್ಲ. ನನಗೊಂದು ಮಾತು ಹೇಳಿಲ್ಲ, ಏನಿಲ್ಲ. ನಾನು ಅದು ಹೆಂಗೆ ಹೋಗ್ತೀನಿ? ನಾನು ಹೋಗಲ್ಲ ಬಿಡು. ನಾನು ಯಾಕೆ ಹೋಗೋಣ? ನಾನು ಹೆಣ್ಮಗಳೇ, ನನಗೂ ಭಾಗ ಐತೆ, ನಾನು ಇದ್ರಾಗೆ ಇರ್ತೀನಿ. ನಾನ್ಯಾಕೆ ಮನೆ ಬಿಟ್ಟು ಹೋಗೋಣ? ನಾನು ಇಷ್ಟು ದಿನ ನೋಡ್ಕೊಂಡು ತೋಟನೇ ಆಗ್ಲೇಳು. ಈಗ ಅಡಿಕೆ ತೋಟ ಐತೆ, ತೆಂಗಿನ ತೋಟ ಐತೆ ಅಂತಂದ್ರೆ ಅದು ನೋಡ್ಕೊಂಬದಲ್ಲೇ ಇತ್ತೆ. ನಾನು ನಮ್ಮ ಅಯ್ಯಪ್ಪ ನೋಡ್ಕೊಂಡಿರೋದು. ನನ್ನ ಗಂಡ ನೀರಿಕ್ಕಕ್ಕೂ ಅದಕ್ಕೂ ಹೋಗಿರೋದು ನನ್ನ ಗಂಡ. ನಾವು ಎಷ್ಟು ಕಷ್ಟ ಬಿದ್ದು ನಾವು ಮಾಡಿರೋದು ನಾವು. ಓಹೋ ಈಗ ಆಸ್ತಿ ಐತೆ ಅಂತೇಳಿ ನೀವೆಲ್ಲ ಜೊತೆಯಾಗಿ ಇವಳು ಮಗಳನ್ನ ಕೊಟ್ಟು ಮದುವೆ ಮಾಡೋದಲ್ಲ ಕಣಕ್ಕ. ಯಾರು ನೋಡ್ಕೊಂಡಿರೋದು? ಇಸ್ತೀರ ನಾನು ನೋಡ್ಕೊಂಡಿರೋದು. ಅವರೇ ಹೋಗಿ ಎಲ್ಲಾನ ಇರ್ಲೇಳು, ನಾನು ಮನೆ ಬಿಡಲ್ಲ. ನೋಡಿ ಈ ರಾಜಿದಿ ಹೆಂಗೈತಿ ಅಲ್ಲ. ಈ ಮನೆ ಗಂಡು ಮಗ ಅವನ್ ಮದ್ವೆ ಆಗಿ ಕರ್ಕೊಂಬಂದವನೇನ ಮೇಲೆ
ಅವನು ಬೇರೆ ಮನೆಗೆ ಹೋಗ್ಬೇಕಂತೆ ನೋಡಮ್ಮ ಇದು ಹೆಂಗೈತಿ ಅಬ್ಬಬ್ಬಬ್ಬ ಅಚ್ಚೆ ಮತ್ತೆ ಹೇಳೋದು ಅದೇನ ಗಾದೆ ಹೇಳ್ತಾರಲ್ಲ ಕುಕ್ಕ ಮಗ್ದಾಗ ಕೊಟ್ರೆ ಮನೆ ಕೆಮ್ತಾರೆ ಅಂತ ಆಗ ಹಂಗಾತ್ ನಿನ್ ಕಾತಿ ಅಲ್ಲ ನೋಡಿ ಏನ ಬಿಡತ್ತ ಅಲ್ಲಿ ಮನೆ ಇಲ್ಲ ಅಂತೇಳಿ ಅಲ್ಲಿ ಆತು ಇಲ್ಲ ಅಂತ ಅವತ್ತು ಬಿಟ್ಕೊಂಡಿದ್ಕೆ ಇವತ್ತು ನೋಡು ನಿನ್ ತಮ್ಮನೇ ಹೊರಕ್ಕೆ ಹೋಗು ಅಂತೀಯಲ್ಲಿ ನೋಡು ಯಾರೇನು ಮಾಡೋಕ್ಕಲ್ಲ ಹಸಿಕ್ ಹೊಡ್ತಾ ಇರ್ಬೇಕು ಕಾಲು ತೊಳೆದು ಒಳಕ್ ಬಿಡ ಜಯಕ ಹೇಳ್ತೀನಿ ಕರಿಯಲ್ಲಿ ಹೇಳ್ತೀನಿ ಅಲ್ಲಿ ನಿಂಗರಾಜನ ಮಗಳು ಎಮ್ಮಿದ್ರೆ ಕರಿಯಲ್ಲಿ ಹೇಳ್ತೀನಿ ಅವ್ರಿಗೆ ಮೇಗಿದ್ರೆ ಕರಿಯಲ್ಲಿ ಮೇಘ ಬಂದು ಕಾಲು ತೊಳೆಯುತ್ತೆ ಒಳಕ್ ಬಿಟ್ರಾತು ಅದಕ್ಕಯ್ಯ ಇನ್ಮೇಲೆ ನೀನು ಹೇಳೋದೇನು ನಡೆಯಲ್ಲ ನೀನೇನಿದ್ರು ನೀನು ಬೇರೆ ಮನೆ ಮಾಡ್ಕೊಂಡು ಸುಮ್ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡು ಅಷ್ಟೇನೆ ಇನ್ನು ತಮ್ಮನ ಮದುವೆ ಆಯ್ತು ತಮ್ಮನ ಹೆಂಡ್ತಿದ್ದೀನಿ ಏನಿದ್ರು ಇಷ್ಟು ದಿವಸ ತಮ್ಮನ ಮದುವೆ ಆಗಿಲ್ಲ ತಮ್ಮನ ಹೆಂಡ್ತಿ ಇಲ್ಲ ಅಂತೇಳಿ ಎಲ್ಲ ದಬ್ಬಾಳಿಕೆ ಮಾಡ್ತಾ ಇದ್ದೆ ಇಲ್ಲೂ ದ್ರಾಕ್ಷಿಯ ಮಾಡ್ತಾ ಇದ್ದೆ ಇನ್ನು ತಮ್ಮನ ಹೆಂಡ್ತಿ ಬಂದವಳೆ ನೀನು ಏನು ಮಾತಾಡಿದ್ರು ನಡೆಯೋದಿಲ್ಲ ರಾಧಕಯ್ಯ ಇನ್ನು ನೀನು ಖಾಲಿ ಮಾಡ್ತಾ ಇರ್ಬೇಕು ಗಂಟು ಮಟ್ಟೆ ಕಟ್ಕೊಂಡು ನೀನು ಮಾತಾಡಕ್ಕೆ ನಿಂತ್ಕೊಂಡಿದ್ಯೇನೆ ಇವ್ರ ಜೊತೆ ಸೇರ್ಕೊಂಡು ನೀವು ನೀವೊಂದು 5 ಜನ ಒಬ್ಬೊಬ್ಬ ಎಂತಾರಂತೀಯ ಅದೇಂಗೆ ಬಿಟ್ಟು ಹೋಗ್ತಾರೆ ನಾನು ಬಿಟ್ಟವಲ್ಲ ಬಿಡು ನಾನು ಇವಾಗ ಸುಣ್ಣ ಬಣ್ಣ ಹೊಡೆಸ್ಕೊಂಡು ನಾನೆಲ್ಲ ಬಣ್ಣ ಹೊಡ್ಸಿರೋದು ಮನೆಗೆ ನಾನು ಇವತ್ತೆಲ್ಲ ಬಣ್ಣ ಹೊಡ್ಸಿ ಇವಾಗೆಲ್ಲನ ಮನೆ ನಾನು ಕಸ ಪಸ ಎಲ್ಲ ಧೂಳು ಕಸ ಎಲ್ಲ ಗುಡಿಸ್ಕೊಂಡು ನೆಲ ತೊಳ್ಕೊಂಡು ವಾರವನ್ನೇ ಮಾಡ್ಕೊಂಡು ಈ ಮನೆಯಾಗ ನಾನು ಇರೋದು ಯಾರು ಬಾ ಅಂದಿದ್ರು ಯಾರು ಬಾ ಅಂದಿದ್ರೆ ಇನ್ಯಾರು ಬಾರಮ್ಮ ಇಲ್ಲಿ ನೋಟನು ಕಸ ಗುಡ್ಸಾರಿಲ್ಲ ಕಸ ಮುಸ್ರೆ ಮಾಡಾರಿಲ್ಲ ಅಂತ ಯಾರು ನೀನು ಕರ್ದಿಲ್ಲ ನೀನು ಅಲ್ಲಿ ಮನೆ ಇಲ್ಲ ಅಂತೇಳಿ ಬಂದು ಇಲ್ಲಿ ಸೇರ್ಕೊಂಡಿದೀಯ ಅಷ್ಟು ಬಿಟ್ರೆ ಏನು ಮಾಡಿದ್ಯಾ ನೀನು ಮನೆಗೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದೀಯಲ್ಲ ನೀನು ಐದಿಯಾ ನೀನು ಮಾಡಿದ್ಯಾ ನೀನು ಈ ಮನೆಯಾಗ ಐದಿಯಾ ಸುಣ್ಣ ಮಾಡಿಸಿದ್ಯಾ ಬಣ್ಣ ಹೊಡ್ಸಿದ್ಯಾ ಮನೆಗೆ ಏನು ಬೇಕೆಲ್ಲ ಮಾಡಿದ್ಯಾ ನೀನು ಅಜ್ಜಿನೂ ಅವನಿಗೆ ಹೆಂಗೆ ಮಾಡ್ಕೊಂಬಾರು ನಿನ್ಗೆ ಏನು ಬೇಕಾಗಿತ್ತು ನೀನು ಸುಮ್ಮನಿರ್ಬೇಕಾಯ್ತು ನೀನು ಮನೆ ಇಲ್ಲ ಅಂತ ಹೇಳಿ ಬಂದಿದೀಯಲ್ಲ ಬಂದು ಅದಕ್ಕೆ ಬಣ್ಣ ಹೊಡ್ಸಿದ್ದೀಯ ಅವ್ರು ಹೆಂಗೆ ಇರೋರು ಅವರು ನಿನ್ನ ಯಾರು ಬಂದಿದ್ರು ನೀವು ಕಟ್ಟು ಗಂಟು ಮುಟ್ಟೆನಾಕ ಎಲ್ಲ ನಡೆಯಲ್ಲ ನಿನ್ನವು ನಾನು ಖಾಲಿ ಮಾಡಲ್ಲ ಬಿಡು ಅದು ಹೆಂಗೆ ಹೋಗ್ತಾರೆ ಒಳಕ್ಕೆ ಹೋಗ್ಕೊಡ್ದು ಅವರೇ ಎಲ್ಲನೂ ಹೋಗಿ ಬೇರೆ ಇರಲಿ ಹೇಳು ಹೋಗ್ಕೊಡ್ದು ಅವ್ರು ಒಳಕ್ಕೆ ನನ್ನೇನೊಂದು ಮಾತು ಕೇಳಿದ್ರೆ ಅವ್ರ ಅಕ್ಕ ಯಾಕೆ ಒಬ್ಳು ಇದ್ದಾಳಲ್ಲ ಮಾಡಲಿ ಹೇಳುತ್ತೀರಾ ನನಗೇನೇನು ಬೇಜಾರಿಲ್ಲ ಆದ್ರೆ ನಾನು ಒಂದು ಮಾತು ಕೇಳಬೇಕಾಗಿತ್ತಲ್ಲ ಅವ್ರ ಅಕ್ಕ ಇದ್ದಾಳೆ ಅಂತ ನಮ್ಮ ಅಮ್ಮನ ಒಂದು ಮಾತು ಹೇಳಿಕ್ಕೆ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕಾಯ್ತಲ್ಲ ಅವಜ್ಜಿ ಗೊತ್ತಾಯ್ತಲ್ಲ ಅವಜ್ಜಿನಲ್ಲಿ ಕೂತ್ಕೊಂಡು ಸಂತೋಷ ಪಡ್ತಾ ಇದ್ದಾಳೆ ಅವಜ್ಜಿ ಹೆಂಗ ನನ್ನ ಮಗನ ಮದುವೆ ಆಯ್ತು ಅವಜ್ಜಿಗೆ ಅದೇ ಸಿಂತಿದ್ದಿದ್ದು ನನ್ನ ಮಗನ ಮದುವೆ ಆಗಲಿಲ್ಲ ಅಂಬದು ಅವಜ್ಜಿಗೆ ಅದೇ ಸಿಂತಿದ್ದಿದ್ದು ನೋಡು ಅವಜ್ಜಿ ಇವತ್ತು ಗನ್ವಾಗೆ ಹೆಂಗೈತಿ ನೋಡು ಇವತ್ತು ಎರಡು ಸಂತೋಷವಾಗಿದ್ದಾಳೆ ಅವಜ್ಜಿ ಯಾನಿ ನೀನು ಇಪ್ಪತ್ತು ಏಟೆ ಬಾಯ್ ಮಾಡಿ ನೀನು ಏಟೆ ನಿಗ್ರಾಡಿ ನಡೆಯಲ್ಲ ಆಮೇಲೆ ಮಾತಾಡಮ್ಮ ನೀಲಮ್ಮ ನಾನು ಮಾತಾಡೋ ಅಂತ ಸಂದರ್ಭ ಬಂದಂಗೆ ಮಾತಾಡ್ತೀನಿ ಅಜ್ಜಿ ಇವಾಗೆಲ್ಲ ದೊಡ್ಡವ್ರು ನೀವೆಲ್ಲ ಮಾತಾಡ್ಬೇಕಾದ್ರೆ ನಾನು ಏನಕ್ಕೆ ಮಾತಾಡೋಣ ಯಾಕಣಿ ನಿಂಗೇನು ಬುದ್ಧಿ ಐತೆ ಇಲ್ವೇ ನಿಮ್ಮಮ್ಮ ಇನ್ನೂ ಜಯಮ್ಮನ ಜೊತೆ ಸೇರ್ಕೊಂಡು ಇಂಥ ಮಾಡ್ಯಾರಂದ್ರೆ ನಿನ್ಗಾನ ಬುದ್ಧಿ ಬೇಡವೆ ಅಲ್ಲ ಹೋಗಿ ಇವನ್ನ ತಿಳುವಳಿಕೆ ಇಲ್ದನ್ನಾಗಿದೆಯಲ್ಲೇ ಓದಿ ನಿನ್ನ ಯಾರನ್ನು ವಿದ್ಯಾವಂತಿಯಾಗಿ ಇಂಥದ್ದು ಮಾಡ್ತೀಯೇನೆ ಅಲ್ಲ ವಿದ್ಯಾವಂತಿ ನೋಡೋಕ್ಕೆ ವಿದ್ಯಾವಂತಿ ಆಗ್ಬಿಟ್ಟು ಹಿಂಗೆ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಹಿಂಗೆ ಮದುವೆ ಆಗಿ ಇವನ್ನ ತಿಳಿದಿಲ್ದನ್ನ ಏನು ಸಂಸಾರ ಮಾಡ್ತೀಯ ನೀನು ಅಕ್ಕ ನನಗೆ ಗೊತ್ತಿದೆ ಇಂಥವ್ರನ್ನ ಕಟ್ಕೊಂಡ್ರೆ ಹೆಂಗೆ ಸಂಸಾರ ಮಾಡಬೇಕು ಅನ್ನೋ ನನಗೆ ಚೆನ್ನಾಗಿ ಗೊತ್ತಿದೆ ಅಕ್ಕ ನನಗೆ ಗೊತ್ತಾಯ್ತಲ್ಲ ಸಾಕು ನನಗೆ ಯಾರು ಹೇಳ್ಕೊಡೋ ಅಂಥದ್ದೇನು ಬೇಕಾಗಿಲ್ಲ ನನಗೆ ಹೆಂಗೆ ಸಂಸಾರ ಮಾಡಬೇಕು ಹೆಂಗೆ ಮನೆ ನಿಭಾಯಿಸ್ಕೊಂಡು ಹೋಗ್ಬೇಕು ಎಲ್ಲ ಚೆನ್ನಾಗಿ ಗೊತ್ತೈತೆ ನನಗೆ ಇಲ್ಲ ಹೋಗ್ಕೊಡ್ದು ಒಳಕ್ಕೆ ಮಾತ್ರ ಬಿಟ್ಕೊಡ್ದು ಅಂತ ಅಡಿಯ ನೋಡೋಣ ಕಾಲು ತೊಳೆದು ಇವಾಗ ನೋಡು ಮೇಘಮ್ಮನ ಕರ್ಕೊಂಬಂದು ಕಾಲು ತೊಳೆದು ಒಳಕ್ಕೆ ಬಿಡಿಸ್ತೀವಿ ಬಲ್ಗಾಲಿಗೆ ಒಳಕ್ಕೆ ಹೋಗ್ಬೇಕು ಒಳಕ್ಕೆ ಹೋಗಿ ದೇವ್ರ ಮನೆ ಕೈ ಮುಗ್ದು ನೀನು ಗಂಟು ಮುಟ್ಟೆ ಕಟ್ಟದೇಯ್ಯ ಬಾ ಗಂಟು ಮುಟ್ಟೆ ಕಟ್ಬಾ ನೀನು ಹೆಚ್ಚೆ ಮಾತಾಡಬೇಡ ನೀನು ಯಾರು ತಗೋಣ ಅಂತ ಮಾತಾಡಬೇಡ ನೀನು ನೋಡಿದ್ರಲ್ಲ ವೀಕ್ಷಕರೇ ಇವಾಗ ರಾಧಿಗೆ ಸ್ವಲ್ಪ ಶಾಕ್ ಆದಂಗೆ ಆಗ್ಬಿಡ್ತು ಮದುವೆ ಆಗಿರೋದು ನೋಡ್ಬಿಟ್ಟು ಅವಳಿಗೆ ಭಾಳ ಸಿಟ್ಟು ಬಂದ್ಬಿಟ್ಟೈತೆ ಮದುವೆ ಆಗ್ಬಿಟ್ರಲ್ಲ ಮದುವೆ ಆಯ್ತಲ್ಲ ನನ್ನ ತಮ್ಮಂದು ಇನ್ನೊಂದೇನು ನಡೆಯೋದಿಲ್ಲ ನಾನು ಆಸ್ತಿಗಾಗಿ ಬಂದಿದ್ದೆ ಇವಾಗ ನನ್ನ ತಮ್ಮನ ಮದುವೆ ಆಯಿತು ತಮ್ಮನ ಹೆಂಡ್ತಿ ಬಂದ್ಬಿಟ್ರು ಇನ್ನೇನು ನನ್ನ ನಡೆಯೋದಿಲ್ಲ ಅಂತೇಳಿ ಅವಳಿಗೆ ಸಿಟ್ಟು ಬಂದ್ಬಿಟ್ಟೈತೆ ಇವಾಗ ನನ್ನ ತಮ್ಮನ ಮದುವೆ ಆಗ್ತಲ್ಲ ಅಂತೇಳಿ ಸಿಟ್ಟು ಬಂದ್ಬಿಟ್ಟೈತೆ ಇವಳಿಗೆ ಇನ್ಮೇಲೆ ಇವಳು ಏನು ಹೇಳಿದ್ರು ನಡೆಯಲ್ಲ ಇನ್ನು ಇವಳನ್ನ ಗಂಟು ಮುಟ್ಟೆ ಕಟ್ಟಿಬಿಟ್ಟು ಆಚೆ ಹಾಕೋದೇ ಇರೋದು ನಿನ್ನ ಮುಂದೈತೆ ಇವಳಿಗೆ ಹಬ್ಬ ನೋಡ್ತಾ ಇರಿ ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ವಿಡಿಯೋ ನೋಡ್ತೀರಾ ಸಪೋರ್ಟ್ ಮಾಡ್ತಾ ಇಲ್ಲ
ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋಗಳನ್ನ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಸ್ಟೋರಿ ಬಗ್ಗೆ ಏನೆಲ್ಲ ನಿಮ್ಮ ಅನಿಸಿಕೆಗಳು ಏನಿರುತ್ತೆ, ಹಾಗೆ ಸ್ಟೋರಿ ಇನ್ನು ಮುಂದೆ ಮಾಡೋದಕ್ಕೆ ನಮಗಿನ್ನೂ ಅನುಕೂಲ ಆಗುತ್ತಲ್ಲ. ಹಾಗೆ ಐಡಿಯಾಸ್ ಎಲ್ಲ ಕೊಡ್ತಾ ಹೋಗಿ ನೀವು ಸ್ಟೋರಿ ಮುಂದುವರ್ಸೋದಕ್ಕೆ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾರಿಗೆ ಬುದ್ಧಿ ಕಲಿಸ್ಬೇಕು, ಯಾರು ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬೇಕು, ಅದನ್ನೆಲ್ಲ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸ್ತಾ ಹೋದಷ್ಟು ಇನ್ನು ನಾವು ಅತಿ ಹೆಚ್ಚು ವಿಡಿಯೋಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.